कांग्रेस पार्टी के ಈ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಯೂತ್ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ್ ಗೌಡ್ರವರೇ, ಉಪಾಧ್ಯಕ್ಷರಾದಂತ ದಿವ್ಯಾ ಮೇಡಮ್ ಅವರೇ, ನಮ್ಮ ಪಕ್ಕದ ತಾಲೂಕು ನಮ್ಮ ನಂಜೇಗೌಡನವರ ಸುಪುತ್ರರಾದಂಥ ಸುನೀಲ್ ಗೌಡ ಅವರೇ, ಇನ್ನೂ ಅನೇಕ ಮುಖಂಡರಿದ್ದಾರೆ. ಈಗ ಎಲ್ಲ ಹೆಸರುಗಳು ನಮ್ಮ ಪರವಾಗಿ ಎಲ್ಲ ಇವರೇ ಹೇಳ್ಬಿಟ್ರು, ನಮ್ಮ ಜಬಿಲ್ಲನೆ. ಅದಕ್ಕೋಸ್ಕರ ಅನ್ಯತಾ ಭಾವಿಸ್ಬೇಡಿ, ಎಲ್ಲ ಹೆಸರುಗಳು ಹೇಳ್ಕೊಂಡಿದ್ರೆ ಇನ್ನು ನಮ್ದು ಪೂರ್ವಭಾವ ಸಭೆ ಇದೆ, ಇದು ಅಂಬೇಡ್ಕರ್ ಜಯಂತಿ ಬಗ್ಗೆ ಮಾತಾಡಬೇಕಾಗಿತ್ತು. ಅದರಿಂದ ದಯವಿಟ್ಟು ಕ್ಷಮಿಸಬೇಕು, ಯಾರ ಹೆಸರುಗಳು ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಈಗ ನಮ್ಮ ರಾಜ್ಯಾಧ್ಯಕ್ಷರ ಗರಡಿಯಲ್ಲಿ ಅವರ ಅನುಭವದ ಮಾತುಗಳಲ್ಲಿ ನಮ್ಮ ಯೂತ್ ಪ್ರೆಸಿಡೆಂಟ್ ಆದಂತ ಮಂಜುನಾಥನವರು ರಾಜ್ಯ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮಾಡಲು ಪಣ ತೊಟ್ಟಿದ್ದಾರೆ. ಆ ಭಗವಂತ ಅವರಿಗೆ ಒಳ್ಳೇದು ಮಾಡಿರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ಬಯಸ್ತೀನಿ. ಅದೇ ರೀತಿ ಅವ್ರಿಗೆ ಸಾಥ್ ಕೊಡ್ತಾ ಎಲ್ಲ ಪದಾಧಿಕಾರಿಗಳಿದ್ದಾರೆ. ನನ್ಗೆ ಕೆಲವು ಗೊತ್ತಿಲ್ಲ, ನಮ್ಗೆ ಅನಿಲ್ ಅಣ್ಣ, ದಿವ್ಯಾ ಮೇಡಮ್ ಕೆಲವರು ಮಾತ್ರ ಗೊತ್ತು ಹೆಸರುಗಳು. ಎಲ್ಲರೂ ಅವರಿಗೆ ಸಾಥ್ ಕೊಟ್ಟು ಪಕ್ಷದ ಸಂಘಟನೆಗೆ ಪಾಲ್ಗೊಂಡು ಪಕ್ಷವನ್ನು ಬಲಪಡಿಸಬೇಕಂತ ನಾನು ಒಬ್ಬ ಕಾರ್ಯಕರ್ತನಾಗಿ ಬಯಸ್ತೀನಿ. ಆ ದೇವರು ಒಳ್ಳೇದು ಮಾಡಲಿ ಅಂತ, ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಈಗ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ನಿನ್ನೆ ನನಗೆ ಫೋನ್ ಮಾಡಿ ನಮ್ಮ ಅಭಿಷೇಕ್ ಮತ್ತು ಸೂರ್ಯ ಇವರೆಲ್ಲ ಹೇಳಿದ್ರು. ನಾನು ಖಾಸಗಿ ಕಾರ್ಯಕ್ರಮದಲ್ಲಿ ಬೇರೆ ಕಡೆ ಹೋಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗ್ಲಿಲ್ಲ. ದಯವಿಟ್ಟು ವೇದಿಕೆ ಮೇಲೆ ಇರೋರು, ವೇದಿಕೆ ಮುಂಭಾಗದಲ್ಲಿರೋ ಎಲ್ಲರೂ ಕ್ಷಮಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ಪ್ರವಾಸ ಕೈಗೊಂಡಲ್ಲಿ ನಮಗೆ ಮೊದಲೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಮಗೆ MLA ಇಲ್ಲ, ನಾವು ಇಲ್ಲಿ ಸೋತಿದ್ದೀವಿ. ನಮಗೆ MLA ಗಳಂದ್ರೆ ಇಲ್ಲಿ ಸೀನಿಯರ್ ಲೀಡರ್ಸೇ, ನಮಗೆ ಇಲ್ಲಿ ಇರುವಂತ ಸೀನಿಯರ್ ಲೀಡರ್ಸೇ ನಮಗೆ MLA ಗಳು. ಅವರ ಮಾರ್ಗದರ್ಶನದಲ್ಲಿ ಯೂತ್ ಕಮಿಟಿ ಕಟ್ಟಬೇಕಾಗತ್ತೆ. ಅದರಿಂದ ನಾವು ನಮ್ಮ ಸೀನಿಯರ್ಸ್ ಲೀಡರ್ನ ಒಪಿನಿಯನ್ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕಾಗತ್ತೆ. ಅದರಿಂದ ಅವ್ರನ್ನ ಒಗ್ಗೂಡಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಾವು ಸಾಥ್ ಕೊಡಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ಯೂತ್ಸ್ಗೆ ನಾನು ಹೇಳಿದೆ, ಹೋಗಿ ಇವತ್ತು ಅವರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಬಂದು ಭಾಗವಹಿಸ್ತೀನಿ ಅಂತ. ದಯವಿಟ್ಟು ಈ ವಿಷಯದಲ್ಲಿ ಅನ್ಯತಾ ಭಾವಿಸಬೇಡಿ. ನೀವು ಯಾವುದೇ ದಿನಾಂಕ ಕೊಟ್ರು ಮುಂಚಿತವಾಗಿ, ನಮ್ಮ ಕನಿಷ್ಠ ಒಂದು ವಾರ ಆದ್ರೂ ಮುಂಚಿತವಾಗಿ ನಮ್ಗೆ ದಿನಾಂಕ ಪಡಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಒಂದು ಪೂರ್ವಭಾವ ಸಭೆಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಒಪಿನಿಯನ್ಗಳನ್ನ ನಾವು ತಗೋಬೇಕಾಗುತ್ತೆ. ಅದರಿಂದ ನಾವು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ನೀವೇನಾದ್ರೂ ಪ್ರವಾಸ ಕೈಗೊಂಡಲ್ಲಿ ನೀವು ಮತ್ತು ನಿಮ್ಮ ಟೀಮ್ ಯಾರೇ ಆಗಿರ್ಬೋದು ಪ್ರವಾಸ ಕೈಗೊಂಡಲ್ಲಿ ಮುಂಚಿತವಾಗಿ ಹೇಳಿದ್ರೆ ನಮ್ಮ ಎಲ್ಲಾ ರೀತಿಯ ಸಹಕಾರ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂತ DK ಶಿವಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಸಿದ್ದರಾಮಣ್ಣ ಅವರ ಮಾರ್ಗದರ್ಶನದಲ್ಲಿ ನೀವು ಪಕ್ಷ ಅವರು ಯಾವ ರೀತಿ ಕಟ್ಟಿದ್ದಾರೆ, ಅವರು ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದಾರೆ ಅಂತ ನಮಗಿಂತೂ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಅವರು ನನಗೆ ಗೊತ್ತಿದ್ದಂಗೆ ವಾರಕ್ಕೆ 1 ಪ್ರೋಗ್ರಾಮ್, 2 ಪ್ರೋಗ್ರಾಮ್, 3 ಪ್ರೋಗ್ರಾಮ್ ಈ ತರ ಆಗ್ತಾನೆ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಪ್ರಾಧಾನ್ಯತೆ ಕೊಟ್ಟುಬಿಟ್ಟು, ಈಗ ಎಷ್ಟು ಸೆಲ್ಗಳಿದೆಯೋ ಅಷ್ಟು ಸೆಲ್ಗಳಿಗೂ ಪ್ರಾತಿನಿಧ್ಯ ಕೊಟ್ಟುಬಿಟ್ಟು ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ರಾಜ್ಯದಲ್ಲಿ ಇರುವ ಎಲ್ಲರನ್ನೂ ಒಮ್ಮೆತದಿಂದ ತಗೊಂಡು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ.
ಅದೇ ರೀತಿ ತಾವು ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಇರುವ ಇತಿಮಿತಿಯಲ್ಲಿ ನೀವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಬಲಪಡಿಸಬೇಕಾಗಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ನಿಮಗೆ ಒಂದು ಕಿವು ಮಾತು ಹೇಳಕ್ಕೆ ಈ ಸಂದರ್ಭದಲ್ಲಿ ಪಕ್ಷದ ದೃಷ್ಟಿಯಿಂದ ಒಂದು ಕಿವು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತಾವು ಯಾವುದೇ ತಾಲೂಕು ಹೋದ್ರು ಗೆದ್ದಿರುವ MLA ಇರ್ತಾರೆ, ಇಲ್ಲ ಸೋತಿರೋರು ಇರ್ತಾರೆ. ಕನಿಷ್ಠ ಅವರಿಗೆ ಒಂದು ವಾರ ಮುಂಚಿತವಾಗಾದ್ರೂ ತಿಳಿಸಿಬಿಟ್ಟು ಅವರ ವಿಶ್ವಾಸವನ್ನ ಕಲ್ಸ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ. ಅದರಿಂದ ದಯವಿಟ್ಟು ನೀವು ಒಂದು ವಾರ ಮುಂಚಿತವಾಗಿ ಯಾರನ್ನಾದ್ರೂ ನಿಮ್ಮ ರಿಪ್ರೆಸೆಂಟೇಟಿವ್ ಕಳಿಸಿಬಿಟ್ಟು ಅವರಿಗೆ ವಿಷಯ ತಿಳಿಸಿ ಒಂದು ಪೂರ್ವ ಸಭೆಯನ್ನು ಮಾಡಿ ತಿರ್ಗಾ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋದ್ರೆ ಪಕ್ಷದ ಸಂಘಟನೆಗೆ ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲು ನಾನು ಬಯಸುತ್ತಿದ್ದೆ. ಅದೇ ರೀತಿ ಈಗ ಯೂತ್ ಕಮಿಟಿಯಲ್ಲಿ ಈಗ ಎಲೆಕ್ಷನ್ ಅಲ್ಲಿ ಗೆದ್ದಿರುವಂತ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ತಾಲೂಕಿಂದ ಆಗಿರ್ಬೋದು, ಜಿಲ್ಲೆಯಿಂದ ಆಗಿರ್ಬೋದು ಮತ್ತು ಸ್ಟೇಟ್ ಇಂದ ಆಗಿರ್ಬೋದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.